ನಮಸ್ಕಾರ ಕನ್ನಡಿಗರೇ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನೋಡಿ, ಹೌ ಟು ಫೈಂಡ್ ಸೆಲ್ಫ್ ವೇಟ್ ಆಫ್ ಕಾಲಮ್. ಓಕೆ, ಅಂದ್ರೆ ಒಂದು ಕಾಲಮ್ ಇರುತ್ತಲ್ಲ, ಇದರದ್ದು ತೂಕ ಎಷ್ಟು ಬರುತ್ತೆ ಅಂತ ಹೇಳಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಫಸ್ಟ್ ಏನ್ ನಮ್ಗೆ ಗೊತ್ತಿರ್ಬೇಕು ಅಂದ್ರೆ ಸೈಜ್ ಆಫ್ ದಿ ಕಾಲಮ್. ಓಕೆ, ಕಾಲಮ್ದು ಸೈಜ್ ಮತ್ತೆ ಹೈಟ್ ಎಷ್ಟಿದೆ ಆ ಕಾಲಮ್ದು ಅಂತ ಹೇಳಿ. ಓಕೆ, ಹೈಟ್ ಇಲ್ಲಿ 10 ಫೀಟ್ ಆರ್ 3 ಮೀಟರ್ ಅಂತ ಕೊಟ್ಟಿದ್ದಾರೆ. 10 ಫೀಟ್ ಆರ್ 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಫಸ್ಟ್ ನಾವು ವಾಲ್ಯೂಮ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ವಾಲ್ಯೂಮ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಓಕೆ, ಇಲ್ಲಿ ಲೆಂತ್ ಎಷ್ಟಿದೆ? ಸೊ ನಮಗೆ 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಇಂಟು ಇಲ್ಲಿ ವಿಡ್ತ್ ಕಾಲಮ್ದು 0.23 ಮೀಟರು ಇಂಟು ಡೆಪ್ತ್ 0.35 ಮೀಟರ್. ಸೊ ಇದನ್ನೆಲ್ಲ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? 0.2415 ಮೀಟರ್ ಕ್ಯೂಬ್ ಅಂತ ಬಂತು. ರೈಟ್, ನೆಕ್ಸ್ಟ್ ಸ್ಟೆಪ್ ನಮ್ಗೆ ಏನು ಗೊತ್ತಿರಬೇಕು ಅಂದರೆ ಡೆನ್ಸಿಟಿ ಆಫ್ RCC. ಓಕೆ, ಎಷ್ಟಿದೆಯಪ್ಪ ಅಂದರೆ 2500 kg per ಮೀಟರ್ ಕ್ಯೂಬ್. ಸೊ ಇದನ್ನು 1 ಅಂತ ಹೇಳಿ, ಇದನ್ನು 2 ಅಂತ ಹೇಳೋಣ. ಸೆಲ್ಫ್ ವೇಟ್ ಆಫ್ ಕಾಲಮ್ ಈಸ್ ಈಕ್ವಲ್ ಟು ಇಕ್ವೇಶನ್ 1 ಇಂಟು ಇಕ್ವೇಶನ್ 2 ಮಾಡಿ ನಿಮಗೆ ಸೆಲ್ಫ್ ವೇಟ್ ಆಫ್ ಕಾಂಕ್ರೀಟ್ 212,415 ಇಂಟು 2500 ಎಷ್ಟು ಬಂತು? 603.75 kg ಬಂತು. ರೈಟ್, ಇದು RCC ಇದ್ದಾಗ. ಈಗ ಡೆನ್ಸಿಟಿ ಆಫ್ PCC ಗೊತ್ತಾ? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ಇದೇ ರೀತಿ ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ವಿಡಿಯೋಸ್ ಮತ್ತೆ ಪ್ರಾಕ್ಟಿಕಲ್ ನಾಲೆಜ್ ಈ ಇನ್ಸ್ಟಾ ಐಡಿಯಲ್ಲಿ ಬರ್ತಾ ಇರುತ್ತೆ. ಸೊ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.